ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ನಾವು ಟೆರೆಸ್ ಮೇಲೆ ಬಂದಿದ್ದೀವಿ. ನಮ್ಮ ಹಸ್ಬೆಂಡು ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಬನ್ನಿ ಏನೆಲ್ಲ ಹಾರ್ವೆಸ್ಟ್ ಮಾಡಿ ಕೊಡ್ತಾರೆ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಬೆಂಡೆಕಾಯಿ ಗಿಡದ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು. ಸೊ ಈ ಬೆಂಡೆಕಾಯಿನ ಹಾರ್ವೆಸ್ಟ್ ಮಾಡ್ಕೊಳ್ಳಲಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಹಾರ್ವೆಸ್ಟಿಂಗ್ ಸಂಡೇ ಅಂದ್ಕೊಳ್ಳಿ ಬೆಳಗ್ಗೆನೆ. ಸೊ ಎಲ್ಲ ರೆಡಿ ಇದೆ, ಎಲ್ಲ ಹಾರ್ವೆಸ್ಟಿಂಗ್ಗೆ. ಹಾಗೆ ಜಾಸ್ತಿ ದಿವಸ ಬಿಟ್ಟರೆ ಬೆಂಡೆಕಾಯಿ ಭಾಳ ಬಲ್ತು ಬಿಡುತ್ತೆ, ಅವಾಗ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೆ. ಸೊ ಅದನ್ನು ಕರೆಕ್ಟ್ ಟೈಮಲ್ಲಿ ನೋಡಿ, ಅಲ್ಲೊಂದಿದೆ ನೋಡಿ ಆಗಿದೆಯಾ ಅಂತ. ಸೊ ಕರೆಕ್ಟ್ ಟೈಮ್ ನೋಡಿ ನಾವು ಹಾರ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಆ್ಯಕ್ಚುಲಿ 2 ರೆಡ್ ಬೆಂಡಿ ಹಾಕಿದ್ದೆ. ಸೊ ಇಲ್ಲಿ ನೋಡಿ, ಒಂದು ಬೆಂಡೆಕಾಯಿ ಬಿಟ್ಟಿದೆ, ತೋರಿಸಿ. ಇದು ರೆಡ್ ಕಲರ್ ಬೆಂಡೆಕಾಯಿ, ಇದು ನೋಡ್ಬೋದು. ಸೊ ಇದು ಇವಾಗಷ್ಟೇ ಮೊದಲನೇದು ಫ್ರೂಟಿಂಗ್ ಸಿಕ್ಕಿರೋದು ನಮಗೆ. ಸೊ ಇಲ್ಲೊಂದಿದೆ. ನಾನು ಸುಮಾರು ಒಂದು ಬೆಂಡೆಕಾಯಿ ಗಿಡ ಒಂದು 7 ರಿಂದ 8 ಗಿಡ ಹಾಕಿದ್ದೀನಿ. ಸೊ ನಮಗೆ ಡೈಲಿ ಅದರಲ್ಲಿ ಒಂದು 5 ರಿಂದ 7, 8 ಸಿಕ್ಬಿಡುತ್ತೆ ನಮಗೆ. ಸೊ ಅದನ್ನೆಲ್ಲ ಒಂದೇ ಸರಿ ಯೂಸ್ ಮಾಡಿಕೊಂಡು ನಾವು ಅಡುಗೆಗೆ ಯೂಸ್ ಮಾಡ್ಕೋತೀನಿ. ಸೊ ಇಷ್ಟು ಬೆಂಡೆಕಾಯಿ ಸಿಕ್ಕಿದೆ ಫ್ರೆಂಡ್ಸ್. ಬನ್ನಿ ಬೇರೆ ಇನ್ನೇನೆಲ್ಲ ಸಿಕ್ಕುತ್ತೆ ನನ್ನ ಗಾರ್ಡನಿಂದ ಅಂತ ನೋಡೋಣ. ಇವಾಗ ಬದನೆಕಾಯಿ ಹತ್ರ ಬಂದಿದ್ದೀವಿ. ನೋಡಿ, ಬದನೆಕಾಯಿ ಸಾಕಷ್ಟು ಬಿಟ್ಬಿಟ್ಟಿದೆ ಇಲ್ಲಿ ನೋಡಿ. ಸೊ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ. ಸೊ ನಾನು ಈ ಗಿಡಗಳಿಗೆ ಏನು ಕೆಮಿಕಲ್ ಹಾಕಿಲ್ಲ, ನಾನು ಯಾವುದನ್ನು ಏನಕ್ಕೆ ಬಳಸಲ್ಲ. ಇದು ಕಂಪ್ಲೀಟಾಗಿ ಸಾವಯವ ಅಂತ ಹೇಳ್ತಾರಲ್ಲ. ಸೊ ಕೆಮಿಕಲನ್ನು ಬಳಸ್ದೇನೆ ನಾನು ಗಾರ್ಡನನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ಕಿಚನ್ ವೇಸ್ಟ್ ಹಾಕ್ತೀನಿ ನಾನು. ನನ್ನ ಕಿಚನಲ್ಲಿ ಸಿಗೋವಂಥ ಹಸಿ ಕಸ ನಾನು ಆಚೆ ಹಾಕೇ ಇಲ್ಲ. ಸೊ ಅದನ್ನೆಲ್ಲ ನಾನು ಗೊಬ್ಬರ ಆಗಿ ಮಾಡಿ ಇದರಿಂದ ನಾನು ಉಪಯೋಗ ಪಡ್ಕೋತೀನಿ. ಸೊ ಹಾಗಾಗಿ ಗಿಡದಲ್ಲೆಲ್ಲ ಇಷ್ಟು ಫ್ರೂಟಿಂಗ್ ಸಿಕ್ಕತ್ತೆ ನನಗೆ. ಸೊ ನೀವು ಅಷ್ಟೇ ಕಿಚನಲ್ಲಿ ಹಸಿ ಕಸನ ಎಲ್ಲೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಪಾಟ್ಗಳಿದ್ರೆ ಸಣ್ಣ ಸಣ್ಣ ಪಾಟಲ್ಲಿ ಈ ಥರ ಗಿಡಗಳು ಹಾಕ್ಕೊಳ್ಳಿ. ಸೊ ಇದರಿಂದ ನೋಡಿ ಇಷ್ಟು ಬದನೆಕಾಯಿ ಸಿಗ್ತಾ ಇದೆ. ಇಲ್ಲಿ ನೋಡಿ, ಈ ಥರ ಒಂದು ಫ್ರೂಟ್ ಫ್ಲೈ ಅಂತ ಹೇಳ್ತೀವಲ್ಲ, ಅದು ಬರುತ್ತೆ. ಈ ಥರ ಫ್ರೂಟಲ್ಲಿ ಅದು ಮೊಟ್ಟೆ ಇಟ್ಬಿಡುತ್ತೆ. ಸೊ ಇದರಿಂದ ನಮಗೆ ಒಳಗಡೆ ಬದನೆಕಾಯಿ ಕೊಳ್ತು ಅದರೊಳಗಡೆ ಹುಳ ಸಿಗುತ್ತೆ. ಯಾವಾಗಲೂ ಬದನೆಕಾಯಿ ಕಟ್ ಮಾಡಿದಾಗ ನಾವು ಹುಳ ಅಂತ ಹೇಳ್ತೀವಲ್ಲ, ನೋಡಿ ಇಷ್ಟರಲ್ಲಿ ಇವೆರಡಕ್ಕೂ ಹುಳ ಬಂದುಬಿಟ್ಟಿದೆ ನೋಡಿ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಅವಾಗವಾಗ ನೀಮ್ ಸ್ಪ್ರೇ ಮಾಡ್ತಾ ಇರ್ತೀನಿ. ಬಟ್ ಆದ್ರೂ ನೀಮ್ ಸ್ಪ್ರೇಯಿಂದ ಏನೂ ಇದಾಗಲ್ಲ. ಸೊ ಫ್ರೂಟ್ ಫ್ಲೈ ಟ್ರ್ಯಾಪ್ಗಳನ್ನ ಕಟ್ಟಬೇಕಾಗತ್ತೆ ನೀವು. ಸೊ ಅದರಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು. ಚಿಲ್ಲಿ ಕೂಡ ಸಾಕಷ್ಟು ಬಿಟ್ಬಿಟ್ಟಿದೆ ನನ್ನ ಗಿಡದಲ್ಲಿ, ನೀವು ನೋಡ್ತಾ ಇರ್ಬೋದು. ಬಟ್ ಇವತ್ತೇನು ಚಿಲ್ಲಿ ನಾನು ಹಾರ್ವೆಸ್ಟ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಈಗ ಆಲ್ರೆಡಿ ನಾನು ತುಂಬ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಯಾವಾಗ ಬೇಕಾಗುತ್ತೋ ಆವಾಗ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಟೆರೆಸ್ ಮೇಲೆ ಬಂದು. ಇಲ್ಲಿ ನೋಡಿ ಎಷ್ಟು ಸೈಜ್ ಬಂದಿದೆ ನೋಡಿ ಚಿಲ್ಲಿಗಳು. ಇದು ನಮ್ಮದು ಬಿಳಿ ಬದನೆಕಾಯಿ ಗಿಡ. ಇಲ್ಲಿ ನೋಡಿ, ಇದೆಲ್ಲ ಫ್ರೂಟಿಂಗ್ ಆಗಿದೆ, ಇವಾಗ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ಯಾವುದೂ ಹಾರ್ವೆಸ್ಟಿಗೆ ಬಂದಿಲ್ಲ ಇನ್ನು, ನೋಡ್ಬೋದು ನೀವು. ಸೊ ಇನ್ನೊಂದು ವಾರದಲ್ಲಿ ಇದು ಎಲ್ಲ ರೆಡಿ ಆಗುತ್ತೆ. ಫ್ಲವರಿಂಗ್ ಕೂಡ ತುಂಬಾ ಸಿಗ್ತಾ ಇದೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ನೋಡಿ ಫ್ರೆಂಡ್ಸ್, ಇದು ಟೊಮೊಟೊ ಗಿಡ, ಚೆರಿ ಟೊಮೊಟೊ ಗಿಡ. ಸೊ ಇದರಿಂದ ತುಂಬ ಹಣ್ಣು ರೆಡಿ ಇದೆ. ಇದನ್ನು ಒಂದಷ್ಟು ಹಾರ್ವೆಸ್ಟ್ ಮಾಡ್ಕೊಂಬರೋಣ ಬನ್ನಿ. ಇದು ಕಂಪ್ಲೀಟಾಗಿ ಇದಿಷ್ಟು ಗಿಡ ಚೆರಿ ಟೊಮೊಟೊ. ಇದು ಬಾರಕ್ಕೆ ಬಿದ್ದುಬಿಟ್ಟಿದೆ ಕೆಳಗಡೆ. ಸೊ ಹಾಗಾಗಿ ಇದ್ರ ಸಪೋರ್ಟ್ ಕೊಟ್ಟಿದ್ರು ಈ ಕಡೆ ನಮ್ಮ ಕಡೆ ಗಾಳಿ ಜಾಸ್ತಿ ಇರೋದ್ರಿಂದ ಟೆರೆಸ್ ಮೇಲೆ ಇದೆಲ್ಲ ಬಿದ್ದುಬಿಟ್ಟಿದೆ. ಸೊ ಇದನ್ನು ಹಾರ್ವೆಸ್ಟಿಂಗ್ ರೆಡಿ ಇದೆ, ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರೋದು ಕಾಸಿ ಸೊಪ್ಪಿನ ಗಿಡ. ಇದು ಆ್ಯಕ್ಚುಲಿ ಅದಾಗೆ ವಾಲಂಟಿಯರಾಗಿ ಬೆಳ್ಕೊಂಡಿರೋದು. ನೋಡಿ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ಇದು ನಿಮಗೆ ಗೊತ್ತಿರೋ ಹಾಗೆ ಮೆಡಿಸಿನಲ್ ಗುಣಗಳಿದೆ ಇದರಲ್ಲಿ. ಗ್ಯಾಸ್ಟ್ರಿಕ್ಗೆ, ಅಲ್ಸರ್ಗೆ, ಹೊಟ್ಟೆ ಹುಣ್ಣಿಗೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಸೊ ಇದರಿಂದ ನೀವು ಏನು ಬೇಕಾದ್ರೂ ಪದಾರ್ಥನ ನೀವು ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಬಹಳ ಸಿಗುತ್ತೆ ಇದರಲ್ಲಿ. ಇದು ಸೊಪ್ಪು ಒಂದೇ ಇದೆ, ಇದು ಆ್ಯಕ್ಚುಲಿ ಇದು ಒಂದೇ ಗಿಡ. ಇದು ಕಂಪ್ಲೀಟಾಗಿ ಇವತ್ತು ಟ್ರಿಮ್ ಮಾಡೋಣ ಅಂದ್ಕೊಂಬಿಟ್ಟಿದ್ದೀವಿ. ಇದು
ಕಂಪ್ಲೀಟ್ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದರಿಂದ ನಾನು. ಇಲ್ಲಿ ನೋಡಿ ಹುಳ ಕೂಡ ಬಂದ್ಬಿಟ್ಟಿದೆ. ಇದು ಆ್ಯಕ್ಚುಲಿ ತುಂಬ ಬುಷಿ ಆಗಿಬಿಟ್ರೆ ಇದರಲ್ಲಿ ಹುಳ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಈ ಥರ. ಸೊ ಇದಕ್ಕೆ ಆವಾಗವಾಗ ನೀಮ್ ಸ್ಪ್ರೇ ಮಾಡ್ತಾ ಇರಬೇಕು. ನಾನು ಮಳೆ ಬರ್ತಾ ಇರೋ ಕಾರಣ ನಾನು ನೀಮ್ ಸ್ಪ್ರೇನ ಸ್ವಲ್ಪ ದಿವಸ ಮಾಡಲಿಲ್ಲ. ಸೊ ಹಾಗಾಗಿ ನೋಡಿ ಲೀವ್ಸ್ ಎಲ್ಲ ಈ ಥರ ಎಫೆಕ್ಟ್ ಆಗಿಬಿಟ್ಟಿದೆ. ಸೊ ಈ ಥರ ಲೀವ್ಸ್ ಎಲ್ಲ ಕರ್ಲಿ ಕೂಡ ಬಂದ್ಬಿಟ್ಟಿದೆ ನೋಡಿ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಅಥವಾ 2 days ಒನ್ಸು ನಾವು ನೀಮ್ ಸ್ಪ್ರೇ ಮಾಡಬೇಕು. ಯಾ ಫ್ರೆಂಡ್ಸ್, ನಾನು ಮತ್ತೊಂದು ಕಡೆ ಇನ್ನೊಂದು ಭಾಗದಲ್ಲಿ ನಾನು ಬರೀ ಬಳ್ಳಿಗಳನ್ನ ಹಬ್ಸಿದ್ದೀನಿ ಇಲ್ಲಿ ನೆಟ್ ಸಪೋರ್ಟ್ ಕೊಟ್ಬಿಟ್ಟು. ನೋಡಿ ಹೀರೆಕಾಯಿ ಮತ್ತು ಸೋರೆಕಾಯಿ ಗಿಡ, ಗುಂಡು ಸೋರೆಕಾಯಿ ಗಿಡ ಹಾಕ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಕ್ರೀಪರ್ ಸಪೋರ್ಟಿಂದ ಇದು ಮೇಲೆ ಬಂದಿದೆ. ಸೊ ಫ್ರೂಟಿಂಗ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಸೊ ಬನ್ನಿ, 2-3 ರೆಡಿ ಇದೆ, ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಬಿಡೋಣ. ಸೊ ನೋಡಿ ಇಲ್ಲೊಂದು ರೆಡಿ ಇದೆ, ಕಟ್ ಮಾಡಿ. ಸೊ ಇಲ್ಲಿ ನೋಡಿ ಇಷ್ಟು ದೊಡ್ಡದು, ಯಾವುದೇ ಕೆಮಿಕಲ್ ಇಲ್ದಿರ ಬರೀ ಆರ್ಗ್ಯಾನಿಕ್ಕಿಂದ ಇದು ಬೆಳೆದಿರೋವಂಥದ್ದು. ಇದು ನಾವು ಮನೇಲಿ ಬೆಳೆಯೋದ್ರಿಂದ ಆರ್ಗ್ಯಾನಿಕ್ ಅಂತ ಹೇಳ್ಕೊಬೋದು. ನೋಡಿ ಇಲ್ಲೊಂದು ಕೆಳಗಡೆ ಒಂದು ಬಂದುಬಿಟ್ಟಿದೆ ನೋಡಿ. ಇದು ನೋಡಿ ಸೈಜ್ ಎಷ್ಟು ದೊಡ್ಡದಿದೆ ನೋಡಿ. ಸೊ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗುಂಡು ಸೋರೆಕಾಯಿ ಕಾಣಿಸ್ತಾ ಇದೆ, ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಬೋಣ. ನಾನು ಯಾವುದಾದ್ರೂ ಇನ್ಸೆಕ್ಟ್ಸ್ ಎಫೆಕ್ಟ್ ಆಗುತ್ತೆ ಅದರಿಂದ ಅಂದ್ಬಿಟ್ಟು ಓಪನ್ ಮಾಡಿ, ಅದಕ್ಕೆ ನಾನು ಈ ಬ್ಯಾಗ್ನ ಕಟ್ಟಿರ್ತೀನಿ. ನೋಡಿ ಹಾಗೂ ತಿಂದ್ಬಿಟ್ಟಿದೆ ಅದು ಹಿಂದೆ ನೋಡಿ, ಈ ಕಡೆ ನಿಮ್ಮ ಕೈ ಹತ್ರ ನೋಡಿ. ಏನೂ ಡ್ಯಾಮೇಜ್ ಆಗಿರಲ್ಲ, ಅದು ಬಹುಶಃ ಗೋಡೆಗೆ ತಗಲಿ ಆ ಥರ ಆಗಿದೆ ಅನಿಸುತ್ತೆ ನೋಡಿ. ಇದು ಪುಟ್ಟ ಸೋರೆಕಾಯಿ ಇಟ್ಟಿರೋದು ನಾನು, ಬಸಳೆ ಸೊಪ್ಪು. ಇದು ಬಿಲ್ಡಿಂಗಿಂದ ಆಚೆ ಹೋಗಿರೋ ಕಾರಣ ಬನ್ನಿ ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಬೋಣ. ಇಲ್ಲಿ ನೋಡಿ ನೀವು ಇಷ್ಟೊಂದಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ಇಲ್ಲೊಂದಷ್ಟು ಪಾಲಕ್ ಬೆಳೆದಿದೆ, 2 ಟ್ರೇನಲ್ಲಿ ಹಾಕಿದ್ದೀನಿ ನಾನು. ಇದು ಅಷ್ಟೇ, ಇದು ಆ್ಯಕ್ಚುಲಿ ಮೇಲೆ ಟ್ರಿಮ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಗಾಳಿಗಾಗಲೇ ನೋಡಿ ಎಲೆ ಎಲ್ಲ ಈ ಥರ ಹೋಲ್ಸ್ ಬಂದುಬಿಟ್ಟಿದೆ. ಸೊ ಈಗ ಇದನ್ನು ನಾನು ರೂಟ್ ಸಮೇತ ಕಿತ್ಕೊಂಡ್ಬಿಡ್ತೀನಿ. ಸೊ ನೋಡಿ 2 ಟ್ರೇನಲ್ಲಿ ಬರೀ ಪಾಲಕ್ಕೆ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ರೂಟಿಂದನೇ ನಾನು ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಗಾಳಿ ತುಂಬ ಇದ್ದಾಗ ಫ್ರೆಂಡ್ಸ್ ನಾವು ಸೊಪ್ಪಿನ ಗಿಡ ಹಾಕ್ಕೋಬಾರ್ದು. ಆ್ಯಕ್ಚುಲಿ ಮಳೆನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪು, ಬಟ್ ಇವಾಗ ತುಂಬ ಗಾಳಿ ಇರೋದ್ರಿಂದ, ಅಧಿಕ ಮಾಸದ ಗಾಳಿ ಇರೋದ್ರಿಂದ ಇದು ಹುಳಗಳಿಗೆ ಈ ಥರ ಏನೋ ಒಂದು ಪೆಸ್ಟ್ ಅಟ್ಯಾಕ್ ಆಗುತ್ತೆ ನೋಡಿ. ಸೊ ನೀವೇನೇ ಸ್ಪ್ರೇ ಮಾಡಿ, ನೀಮ್ ಸ್ಪ್ರೇ ಮಾಡಿದ್ರೂ ಇದು ಕಂಪ್ಲೀಟಾಗಿ ಅದ್ರದ್ದು ಕ್ವಾಲಿಟಿ ಹೊಟ್ಟೋಗುತ್ತೆ ಲೀಫ್ದು. ಸೊ ಹಾಗಾಗಿ ಇದನ್ನು ನೀವು ಸ್ವಲ್ಪ ಗಾಳಿ ಇರೋ ಟೈಮಲ್ಲಿ ಸೊಪ್ಪನ್ನ ಹಾಕೋದು ಕಡಿಮೆ ಮಾಡ್ಕೋಬೇಕು ನಾವು. ನೋಡಿ ಫ್ರೆಂಡ್ಸ್, ಇವತ್ತು ಸಂಡೇ ಹಾರ್ವೆಸ್ಟು, ಇಷ್ಟು ಹಾರ್ವೆಸ್ಟಿಂಗ್ ಸಿಕ್ಕಿದೆ ನನಗೆ ಇವತ್ತು ನಮ್ಮ ತೋಟದಲ್ಲಿ. ಇದಿಷ್ಟು ಪಾಲಕು. ನಿಮ್ಗೇನಾದರೂ ಗಾರ್ಡನ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ನನಗೆ ಪಿಂಗ್ ಮಾಡಿ, ಟ್ಯಾಗ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. Go green, stay chemical free. Good day.